ನೋಡ್ರಿ ನಾವು ಬಂದದ್ದು ನೋಡ್ರಿ ಇಲ್ಲಿ ಹರಿಹರೇಶ್ವರ ದೇವಸ್ಥಾನಕ್ಕೆ. ಇದು ಕಂಕನವಾಡಿ ಒಳಗೈತೆ ನೋಡ್ರಿ. ಇಲ್ಲಿ ನೋಡ್ರಿ ಇದು ಒಂದು ಅಡುಗೆ ವ್ಯವಸ್ಥೆ ಮಾಡೋಕ್ಕೆ ಇದೆಲ್ಲ ಸಮುದಾಯ ಭವನನ ನಿರ್ಮಾಣ ಮಾಡ್ಯಾರ. ಅಲ್ಲೇ ಪಕ್ಕದಲ್ಲಿ ನೋಡ್ರಿ ಹರಿಹರೇಶ್ವರ ದೇವಸ್ಥಾನ ಐತೆ ನೋಡ್ರಿ. ಈ ಹರಿಹರೇಶ್ವರ ದೇವಸ್ಥಾನಕ್ಕೆ ನಾವೀಗ ಹೋಗೋಣ ಬರ್ರಿ. ನೋಡ್ರಿ ಮೊದಲ ನೋಡಿದ್ರೆ ನಂದಿ ಅದಾನ್ರಿ, ಅಂದ್ರೆ ನಂದಿ ಫಸ್ಟಕ್ಕೆ ಇರತ್ತನ್ರಿ. ನೋಡ್ರಿ ಇವರು ಕೂಡ ಮಾಜಿ ಅಂದ್ರೆ 300-400 ವರ್ಷಗಳ ಹಳೆಯ ನಂದಿ ಅದ ನೋಡ್ರಿ. ಆಮೇಲೆ ಇಲ್ಲಿ ಮುಂದೆ ನೋಡ್ರಿ ಇಲ್ಲಿ ಪಾದಗಟ್ಟೆ ಐತ್ರಿ, ಆದ್ರೆ ಎಲ್ಲ ಗಿಡಗಂಟಿಗಳು ಬೆಳೆದ ಎಲ್ಲ ಮುಚ್ಚಿ ಹೋಗೈತ್ರಿ. ಆಮ್ಯಾಗ ಇಲ್ಲಿ ಏನೈತಪ್ಪ ಅಂದ್ರೆ ಕೃಷ್ಣಾ ನದಿ ಕೂಡ ಐತೆ ನೋಡ್ರಿ. ಇಲ್ಲೆಲ್ಲ ಜಾಳ್ಗಿ ಹಾಕಿ ಎಲ್ಲ ಶಿಸ್ತು ಮಾಡ್ಯಾರ್ರಿ. ಆಮ್ಯಾಗ ನಿಮ್ಗೆ ಈಗ ಶಿವಲಿಂಗವನ್ನು ತೋರಿಸ್ತು ನೋಡ್ರಿ ಹರಿಹರೇಶ್ವರ ರೀ. ಈಗ ಹರಿಹರೇಶ್ವರ ದೇವಸ್ಥಾನದ ಒಳಗೆ ಹೋಗೋಣ ಬರ್ರಿ. ನೋಡ್ರಿ ನಾವು ಬಂದು ನೋಡ್ರಿ ಈಗ ಹರಿಹರೇಶ್ವರ ದೇವಸ್ಥಾನಕ್ಕೆ. ಇವರು ಬಹಳ ಅಪರೂಪದ ಶಿವಲಿಂಗ ನೋಡ್ರಿ. ಎಲ್ಲ ಶಿವಲಿಂಗಗಳು ಬಲಕ್ಕೆ ನೀರನ್ನು ಅಂದ್ರೆ ಈಗ ಅಭಿಷೇಕವನ್ನು ಏನು ಮಾಡಿದ್ರು ಬಲಕ್ಕೆ ನೀರು ಬೀಳ್ತಾವ್ರಿ. ಆದರೆ ಈ ಶಿವಲಿಂಗದಲ್ಲಿ ಏನಪ್ಪ ಅಂದ್ರೆ ಎಡಕ್ಕೆ ಬೀಳ್ತಿರ್ತಾವ, ಈ ಶಿವಲಿಂಗ ಬಲಕ್ಕೆ ಬೀಳ್ತಾವ ನೋಡ್ರಿ. ಆ ಒಂದು ವಿಶೇಷ ಈ ದೇವಸ್ಥಾನಕ್ಕೆ ನೋಡ್ರಿ. ಇದು ಹಳೆಯದಾದಂಥ ಒಂದು ದೇವಸ್ಥಾನವಾಗಿದೆ ನೋಡ್ರಿ. ಹಾಗೂ ಇಲ್ಲಿ ನೋಡ್ರಿ ಈ ನಾಗದೇವರ ಒಂದು ಮೂರ್ತಿಗಳನ್ನು ಕೂಡ ನಾವು ಕಾಣಬಹುದು ನೋಡ್ರಿ. ನೋಡ್ರಿ ಇವರು ನಮ್ಮ ಹರಿಹರೇಶ್ವರ ರೀ. ನಿಮ್ಗೆ ತೋರಿಸ್ತೀವಿ ನೋಡ್ರಿ ಒಂದು ವಿಶೇಷವಾದಂತಹದ್ದು ನೋಡ್ರಿ. ಇಲ್ಲಿ ನಾವು ಗಮನಿಸಿದ್ರೆ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗೆ ಮುಖ ಇದೆ ನೋಡ್ರಿ. ಇಲ್ಲಿ ಮೇಲೆ ಶಿವಲಿಂಗದ ಒಂದು ಇಲ್ಲಿ ನೋಡಿ ಶಿವಲಿಂಗ ಐತಿರ್ಲೆ ಅಂದ್ರೆ ಮ್ಯಾಗ ಎಲ್ಲ ಜಡಿ ಅಂತ ಅನ್ಕೋರಿ ನಾವು. ಇಲ್ಲಿ ಚಂದ್ರ ಅದ ನೋಡ್ರಿ, ಇಲ್ಲಿ ಕಾಣುತ್ತಿರುವುದು ಚಂದ್ರ. ಆಮೇಲೆ ಇಲ್ಲಿ ಹಿಂದೆ ನೋಡಿದ್ರೆ ಏನು ಕಾಣ್ತಾನಪ್ಪ ನಮ್ಗೆ, ಇಲ್ಲಿ ನೋಡ್ರಿ ಕಲರ್ ಚೇಂಜ್ ಐತಿ ನೋಡ್ರಿ. ಇಲ್ಲಿ ಒಂದು ಕಲರ್ ಐತಿ, ಆಮೇಲೆ ಇಲ್ಲಿ ಒಂದು ಕಲರ್ ಐತಿ ನೋಡ್ರಿ. ಕಲರ್ ಚೇಂಜ್ ಇರುವಂಥ ಕಾರಣದಿಂದ ಹಿಂದೆ ಜಡಿ ಅದ ನೋಡ್ರಿ ಶಿವಲಿಂಗದ ಮೇಲೆ. ಅಂದ್ರೆ ಇಷ್ಟು ಗೊತ್ತು ಮಾಡ್ಕೋಬಹುದು ನೋಡ್ರಿ. ಸಾಕ್ಷಾತ್ ಶಿವನೇ ಬಂದು ನೆಲೆಸಿರುವಂಥ ಒಂದು ತಾಣವಾಗೈತಿ ನೋಡ್ರಿ ಈ ಸುಕ್ಷೇತ್ರ ನಮ್ಮ ಕಂಕನವಾಡಿ ನೋಡ್ರಿ. ನೋಡ್ರಿ ಮುಂದೆ ನಂದಿ ಕೂಡ ಅದಾರ ನೋಡ್ರಿ. ನೋಡ್ರಿ ಈ ಒಂದು ಶಿವಲಿಂಗ ನಿಮಗೆ ಅಪರೂಪದ ಶಿವಲಿಂಗ ಅಂತ ಅನ್ಬೋದು ನೋಡ್ರಿ. ಈ ಶಿವಲಿಂಗದ ಪ್ರತಿದಿನದ ಪೂಜೆ ನಮ್ಮ ಒಂದು ಪುಣ್ಯ ಅಂತ ಅನ್ಬೋದು ನೋಡ್ರಿ. ಮತ್ತೆ ನಾವು ಪೂಜೆ ಮಾಡಿದ್ವಿ ನೋಡ್ರಿ. ಈಗ ನಾವು ವಾಪಸ್ ನೋಡ್ರಿ. ನೋಡ್ರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ಕಾರ. ಜೈ ಹಿಂದ್. ಎಷ್ಟು ಚಂದ ಕಾದತಿ ವಿಡಿಯೋದಾಗ ಇಷ್ಟಿಂಗ್. ನಾನು ನೋಡ್ರಿ ಎಷ್ಟು ಹೊಲಸ್ ಕಾಣತ್ತಲ್ಲ. ಮಂಗ ಕೂತ ನೋಡ್ರಿ ಇಲ್ಲಿ. ಅಲ್ಲಿ ನೋಡ್ರಿ ಹೆಂಗೆ ಮಕ್ಕೊಂಡ್ರ ಕೈ ತಳಗ್ ಬಿಟ್ಕೊಂಡ. ಎಲ್ಲರೂ ಸ್ವಲ್ಪ ಸ್ಮೈಲ್ ಕೊಡ್ರಿ ಪಕ್ಕ. ಯಾಕೆ 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 ಹೋಗ್ಬೇಡ್ರಿ, ಹೇಳ್ಬೇಡ್ರಿ. ಹಾಂ ನೋಡಾಕೈತಿ ನೋಡ್ರಿ. ಸ್ಮೈಲ್ ಪ್ಲೀಸ್. ಅಲ್ಲೇ ಅಲ್ಲಿ ಮಕ್ಕೋದತ್ ಬೇರೆ. ನೋಡ್ರಿ ಎಲ್ಲರಿಗೂ ನಮಸ್ಕಾರ. ನಾವು ಬಂದೋದು ನೋಡ್ರಿ ಕಂಕನವಾಡಿ ಕೃಷ್ಣಾ ನದಿಯ ಈ ದೇವಸ್ಥಾನಕ್ಕೆ ಬಂದೋದು ನೋಡ್ರಿ. ಈ ದೇವಸ್ಥಾನ ಭಾಳ ಹಳಿದೈತಿ ನೋಡ್ರಿ. ಇದು ಪ್ರತಿ ವರ್ಷವೂ ಕೃಷ್ಣಾ ನದಿಯ ಒಂದು ಪ್ರವಾಹದಿಂದ ಮುಳುಗತ್ರಿ. ಇಲ್ಲಿ ನಂದಿ ಅದ ನೋಡ್ರಿ. ಫಸ್ಟಕ್ಕೆ ಹೋದ್ರಪ್ಪ ನಂದಿ ಅದನ್ರಿ. ನಂದಿ ದೇವರು ಭಾಳ ಹಳಿ ದೇವರು ಅದಾರ ನೋಡ್ರಿ. ಬಸ ಏನು ಮಕ್ಕೊಂಡು ಬಿಟ್ಟಾನ್ರಿ ಈಗ ಹಿಟ್ಲಗು ನೋಡ್ರಿ. ಈಗ ಶಿವಲಿಂಗದ ಒಳಗೆ ಗರ್ಭಗುಡಿ ಒಳಗೆ ಹೋಗ್ತೀವಿ ನೋಡ್ರಿ. ಈಗ ಗರ್ಭಗುಡಿ ಒಳಗೆ ಹೋದ್ರೆ ನೋಡ್ರಿ ಈ ರೀತಿಯ ಕಟ್ಟಡ ಐತಿ ನೋಡ್ರಿ. ನಮ್ಮ ಕಂಕನವಾಡಿ ಕೃಷ್ಣಾ ನದಿಯ ಒಂದು ಮಧ್ಯದ ಎರಡು ಗುಡಿ ನೋಡ್ರಿ. ಶಿವಲಿಂಗ ನೋಡ್ತಾ ಇರ್ಬೋದು ನೋಡ್ರಿ. ಶಿವಲಿಂಗ ಶಿವಲಿಂಗದ ರೂಪದಲ್ಲಿ ನಿಲ್ಸ್ಯಾನ ನೋಡ್ರಿ. ಈಗ ಮತ್ತೆ ಹೊರಗೆ ಹೋಗೋಣ ಬರ್ರಿ. ಈಗ ನೋಡ್ರಿ ಈ ದೇವಸ್ಥಾನದ ಇತಿಹಾಸ ನೋಡಿದವ್ರು 4-5 ವರ್ಷದ ಹಿಂದಿನ ಇರ್ಬೇಕಿದ್ದು. ಪ್ರತಿ ವರ್ಷ ನೋಡ್ರಿ ಇಲ್ಲಿ ಮ್ಯಾಗ ಇದನ್ನ ಏನಪ್ಪ ಸುಣ್ಣ ಇದನ್ನ ಕೂಡಿಸಿ ಸುರಿರ್ತಾರೆ ರೀ. ಆದ್ರೂ ಏನೂ ಆಗೋದು ನೋಡ್ರಿ. ಅದಕ್ಕೆ ಸಿಮೆಂಟ್ ಗತಿ ಅಲ್ರಿದು, ಸಿಮೆಂಟ್ ಗತಿ ಗಟ್ಟಿರೋದು. ಸಿಮೆಂಟ್ 40 ವರ್ಷಕ್ಕೆ ಎಲ್ಲ ಬಾದಾಗಿ ಹೋದ್ರೆ ಇದು 100 ವರ್ಷ ಇರ್ತದೆ ನೋಡ್ರಿ. ಹಂಗೆ ಶಿವಲಿಂಗ ನೋಡ್ತಾ ಇರ್ಬೋದು. ಶಿವಲಿಂಗನು ಭಾಳ ವರ್ಷದಿಂದ ಇಲ್ಲೇ ಐತೆ ನೋಡ್ರಿ. ಹಂಗೆ ನಮ್ಮ ಬಸವನ ಸುಮ್ಕುತ್ತಾನ್ರಿ.
ನೋಡ್ರಿ ಇಟ್ಟನ್ರಿ ನಂದಿ ಒಂಥರ ಬ್ಯಾರೇನ ಅದ ನೋಡ್ರಿ. ಈಗ ತಯಾರು ಮಾಡ್ತಾರಲ್ಲ ನಂದಿ, ಆ ನಂದಿ ಗತಿ ಇಲ್ರಿ, ಅಂದ್ರೆ ಮಾಜಿ ಅದ ನೋಡ್ರಿ ಇವ. ನೋಡ್ರಿ ಕಣ್ಣುಗಳು ನೋಡ್ರಿ ನೀವು, ಚಾಲುಕ್ಯರ ಶೈಲಿಯಲ್ಲಿ ಇಲ್ಲಿ ಶಿವಲಿಂಗ ಎಲ್ಲ ಸ್ವಲ್ಪ ಹಾಳಾಗ್ಯಾನ್ರಿ. ಶಿವಲಿಂಗ ಸ್ವಲ್ಪ ಹಾಳಾಗೈತ್ರಿ. ಹಂಗ ಇಲ್ಲಿ ಮುಂದೆ ನೋಡಿ ಪಾದಗಟ್ಟಿರೋದು ಇದು ನಂದಿ ರೀ. ಆಮ್ಯಾಗ ಇಲ್ಲಿ ಶಿವಲಿಂಗ ರೀ. ಶಿವಲಿಂಗ ನೋಡ್ತಾರೆ ಬಂದು ಮ್ಯಾಗ ನೋಡ್ರಿ ಮಾಜಿ ಗುಡಿ ಐತ್ರಿ. ಇದು ಈ ವಿಡಿಯೋ ಮುಗಿಸಾಕ ನೋಡ್ರಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ನೋಡ್ರಿ ನಾವು ಬಂದದ ನೋಡ್ರಿ ಕಂಕನವಾಡಿ ಕೃಷ್ಣಾ ನದಿಗೆ. ಈ ನದಿ ಒಳಗೆ ನೋಡ್ರಿ ಈಗ ವಾರ್ತೆ ನೀರು ತೆಗಿತು ನಮ್ಮ ಬಸ್ಸೈ ನೋಡ್ರಿ. ವಾರ್ತೆ ನೀರು ಈಗ ಹಾಡ್ಬೇಕ್ರಿ. ಈಗ ನೋಡ್ರಿ ನೀರು ಬರಾಕತ್ತು ನೋಡ್ರಿ. ಹಾಂ ಬಂದು ನೋಡ್ರಿ ನೀರು. ಈ ನೀರಿಗೆ ನಾವು ಏನು ಕರಿತಪ್ಪ ಅಂದ್ರೆ ವಾರ್ತೆ ನೀರು ಅಂತ ಕರಿತೀವಿ ನೋಡ್ರಿ. ಅಂದ್ರೆ ಹಿಂದಿನ ಕಾಲದಾಗ ಅದು ಫಿಲ್ಟರ್ ನೀರಾಗಿ ಇದ್ದಿದ್ದಿಲ್ಲ ರೀ. ಆ ಟೈಮ್ದಾಗ ಕುಡಿಯುವ ನೀರಿಗಾಗಿ ನೋಡ್ರಿ ಇದೆಲ್ಲ ಹೊರಸ ಬಿಡ್ರಿ. ಅಂದ್ರೆ ಸ್ವಲ್ಪ ಚಲೋ ಜಾಗದಾಗ ನೀರು ತೆಗೆದ್ರೆ ಚಲೋ ನೀರು ಬರ್ತಾವ್ರಿ ನೋಡ್ರಿ. ಇದು ಕಂಕನವಾಡಿ ಎಲ್ಲ ಗೊತ್ತಾಕತ್ತೈತ್ರಿ, ಆದರೂ ವಿಡಿಯೋ ಮಾಡಾಕತ್ತದ ನೋಡ್ರಿ. ವಿಡಿಯೋ ನೋಡಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಎಲ್ಲ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ. ಇಲ್ಲಿ ಕೆಳಗೆ ಮುಖ ಇದೆ ನೋಡ್ರಿ. ಇಲ್ಲೇ ಮೇಲೆ ಶಿವಲಿಂಗದ ಒಂದು ಇನ್ನೊಂದು ಶಿವಲಿಂಗ ಐತ್ರಲ್ಲೇ, ಅಂದ್ರೆ ಮ್ಯಾಗ ಎಲ್ಲ ಜಡಿ ಅಂತ ಅನ್ಕೋರಿ ನಾವು. ಇಲ್ಲಿ ಚಂದ್ರ ನೋಡ್ರಿ, ಇಲ್ಲಿ ಕಾಣುತ್ತಿರುವುದು ಚಂದ್ರ. ಆಮೇಲೆ ಹಿಂದೆ ನೋಡಿದ್ರೆ ಹೆಂಗೆ ಕಾಣ್ತಾನಪ್ಪ ನಮ್ಗೆ. ಇಲ್ಲಿ ನೋಡ್ರಿ ಕಲರ್ ಚೇಂಜ್ ಐತಿ ನೋಡ್ರಿ. ಇಲ್ಲಿ ಒಂದು ಕಲರ್ ಐತಿ, ಆಮೇಲೆ ಇಲ್ಲಿ ಒಂದು ಕಲರ್ ಐತಿ ನೋಡ್ರಿ. ಆಮೇಲೆ ಕಲರ್ ಚೇಂಜ್ ಇರುವಂಥ ಕಾರಣದಿಂದ ಹಿಂದೆ ಜಡಿ ಅದ ನೋಡ್ರಿ ಶಿವಲಿಂಗದ ಮೇಲೆ ಒಂದು ಬಲಕ್ಕೆ ಬೀಳ್ತಾ ನೋಡ್ರಿ. ಆ ಒಂದು ವಿಶೇಷ ಈ ದೇವಸ್ಥಾನಕ್ಕೆ ನೋಡ್ರಿ. ಇದು ಹಳೆಯದಾದಂಥ ಒಂದು ದೇವಸ್ಥಾನವಾಗಿದೆ ನೋಡ್ರಿ. ಹಾಗೂ ಇಲ್ಲಿ ನೋಡ್ರಿ ಇಲ್ಲಿ ನಾಗದೇವರ ಒಂದು ಮೂರ್ತಿಗಳನ್ನು ಕೂಡ ನಾವು ಕಾಣಬಹುದು ನೋಡ್ರಿ. ನೋಡ್ರಿ ಇವರು ನಮ್ಮ ಹರಿಹರೇಶ್ವರ. ಪ್ರತಿದಿನದ ಪೂಜೆ ನಮ್ಮ ಒಂದು ಪುಣ್ಯ ಅಂತ ಅನ್ಬೋದು ನೋಡಿ. ಮತ್ತು ನಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿ. ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ದೇವಸ್ಥಾನ ಅದನ್ನ ಐತಿ ಅಂತ ನಾ ಹಾಲು ಒಂದು ವಿಡಿಯೋದಾಗ ಹೇಳ್ರಿ. ಆದರೆ ಈ ದೇವಸ್ಥಾನ ಅಲ್ರಿ, ಇದು ಪಟವರ್ಧನ ರಾಜರ ಸಮಾಧಿ ಅಂತ ಈ ವಿಡಿಯೋದಾಗ ಹೇಳ್ತು ನೋಡ್ರಿ. ಇದನ್ನ ಅಲ್ಲಿ ಹೋಗಿ ಬೋರ್ಡ್ ಮ್ಯಾಗ ಏನೇನು ಬರ್ದಾರಂತ ನಿಮಗೆಲ್ಲ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ನೋಡ್ರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಎಲ್ಲರಿಗೂ ನಮಸ್ಕಾರ. ಒಂದು ವಿಡಿಯೋದಾಗ ಇದು ದೇವಸ್ಥಾನ ಅಲ್ರಿ, ಇದು ಪಟವರ್ಧನ ರಾಜರ ಸಮಾಧಿ ಅಂತ ಹೇಳ್ಯಾರ. ಎಲ್ಲರಿಗೂ ನಮಸ್ಕಾರ. ಆದ ಒಂದು ವಿಡಿಯೋದಾಗ ಇದು ದೇವಸ್ಥಾನ ಅಂತ ಹೇಳಿದ್ದೀನಿ ನೋಡ್ರಿ, ಅದಕ್ಕೆ ಕ್ಷಮೆ ಇರಲ್ರಿ. ಆದರೆ ಇದೊಂದು ದೇವಸ್ಥಾನ ಅಲ್ರಿ, ಇದು ಪಟವರ್ಧನ ರಾಜರ ಸಮಾಧಿ ಅಂತ ನೋಡ್ರಿ. ಇದು ಈಗ ಅಲ್ಲಿ ಏನೇನು ಬೋರ್ಡ್ ಮೇಲೆ ಬರ್ದಾರಂತ ಸಂಪೂರ್ಣವಾಗಿ ನೋಡೋಣ. ಆ ವಿಡಿಯೋ ನೋಡೋಣ ಬರ್ರಿ. ಈ ದೇವಸ್ಥಾನ ಅಂತ ಹೇಳಿದ್ರೆ ಇದು ಸಮಾಧಿ ನೋಡ್ರಿ. ಇದು ಸಮಾಧಿ ಕೃಷ್ಣಾ ನದಿಯ ಮಧ್ಯದಲ್ಲಿ ಐತಿ ನೋಡ್ರಿ. ಅಲ್ಲಿ ಬೋರ್ಡ್ ಮ್ಯಾಗ ಏನೇನು ಬರ್ದಾರಂತ ಸಂಪೂರ್ಣವಾಗಿ ನೋಡೋಣ ಬರೀಗ. ನೋಡ್ರಿ ಏನು ಕಾಣಕತ್ತಿಲ್ಲ ಮ್ಯಾಗ ಬೋರ್ಡ ಇದೆ ನೋಡ್ರಿ. ಬೋರ್ಡ್ ಅದು ಬೋರ್ಡ್ ಏನೇನು ಬರ್ದಾರಂತ ನೋಡೋಣ ಬರ್ರಿ. ನೋಡ್ರಿ ಇದೆ ನೋಡ್ರಿ ಆ ಬೋರ್ಡ್. ಅದು ಅಲ್ಲೇನು ಬೋರ್ಡ್ ಮ್ಯಾಗ ಏನೇನು ಬರ್ದಾರಂತ ನೋಡೋಣ ಬರ್ರಿ. ಈಗ ಆದ ವಿಡಿಯೋದಾಗ ನಾ ಇಲ್ಲಿ ಲಿಂಗಪ್ಪದವನು ಬಸವನದ ಅಂತ ಹೇಳಿ ನೋಡ್ರಿ. ಆದ್ರೆ ಒಂದು ವಿಷಯ ಏನಪ್ಪ ಅಂದ್ರೆ ಯಾರೇ ತೀರ್ಕೊಂಡು ಸಮಾಧಿ ಮಾಡಿದ್ರು ಅಲ್ಲಿ ಮ್ಯಾಗ ಒಂದು ಲಿಂಗ ಇಡುವಂಥ ರೂಲ್ಸ್ ಐತದ ನೋಡ್ರಿ. ಅದಕ್ಕೆ ಲಿಂಗ ಮತ್ತು ಬಸವನ ಇದ್ರು ನೋಡ್ರಿ ಇಲ್ಲಿ. ಮತ್ತು ಮ್ಯಾಗ ಬೋರ್ಡ್ ಮೇಲೆ ಬರ್ದಾರ ನೋಡ್ರಿ. ಸಂಪೂರ್ಣವಾಗಿ ನೋಡೋಣ ಬರೀಗ. ಎಲ್ಲರಿಗೂ ನಮಸ್ಕಾರ. ನೋಡ್ರಿ ಇದು ಇದೇನು ಕಾಣ್ತಿರ್ತಲ್ಲ ಕಟ್ಟಡ. ಈ ಕಟ್ಟಡ ನಮ್ಮ ಜಮಖಂಡಿಯ
ಈಗ ಪಟವರ್ಧನ ರಾಜ ಇದ್ರಲ್ಲಾಗ ಪರಶುರಾಮ ಎಂಬುವರ ಒಂದು ಸಮಾಧಿ ಇದು. ಮತ್ತು ಅಲ್ಲೇನು ಕಾಣ್ತೈತ್ರಿ ಅದು ಶಿವಲಿಂಗ ದೇವಾಲಯ ನೋಡ್ರಿ. ಅದು ಭಾಳ ಹಳಿದೈತ್ರಿ ಅದು. ಆದರೆ ಇದು ಒಂದು 100 ವರ್ಷ ಐತ್ರಿ. ಅದು ಒಂದು 500-600 ವರ್ಷದ ಹಿಂದಿಂದ ಐತ್ರಿ. ಅದು ಅದಕ್ಕೆ ಭಾಳ ಫರಕ್ ಐತಿ ನೋಡ್ರಿ. ಅದು ನಾವು ಮೋಟ್ರ್ ಒದ್ರಾಕತ್ತಾವ್ರಿ ಬಾಗಾಟ. ಈಗ ಮತ್ತೆ ವಾಪಸ್ ನಮ್ಮ ಮನೆ ಕಡೆ ನಾವು ಹೊಂಟದ ನೋಡ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಾದು ಒಂದು ವಿಡಿಯೋದಾಗ ಇದು ದೇವಸ್ಥಾನ ಅಂತ ಹೇಳಿದ್ದೀನಿ ನೋಡ್ರಿ, ಅದಕ್ಕೆ ಕ್ಷಮೆ ಇರಲ್ರಿ. ಆದರೆ ಇದು ದೇವಸ್ಥಾನ ಅಲ್ರಿ. ಇದು ಪಟವರ್ಧನ ರಾಜರ ಸಮಾಧಿ ಅಂತ ನೋಡ್ರಿ. ಇದು ಈಗ ಅಲ್ಲಿ ಏನೇನು ಬೋರ್ಡ್ ಮೇಲೆ ಬರ್ದಾರಂತ ಸಂಪೂರ್ಣವಾಗಿ ನೋಡೋಣ. ಇದುವೇ ರಾಜರ ಸಮಾಧಿಯ ಮೇಲಿರುವಂತಹ ಸ್ಮಾರಕ ನೋಡ್ರಿ. ಇಲ್ಲಿ ಏನು ಕಾಣಕತ್ತಿರಲ್ಲ ಮ್ಯಾಗ ಬೋರ್ಡ್ ಇದೆ ನೋಡ್ರಿ. ಬೋರ್ಡ್ ಅದು ಆ ಬೋರ್ಡ್ ಮೇಲೆ ಏನೇನು ಬರ್ದಾರಂತ ನೋಡೋಣ ಬರ್ರಿ. ಈ ಬೋರ್ಡ್ನಲ್ಲಿ ಜಮಖಂಡಿಯ ರಾಜ ಪರಶುರಾಮ್ ಪಟವರ್ಧನ್ ರವರ ಹೆಸರು ಬರೆದಿರುವುದನ್ನು ಕಾಣಬಹುದು. ಆದ್ದರಿಂದ ಇದು ರಾಜ ಪರಶುರಾಮ್ ಪಟವರ್ಧನ್ ಅವರ ಸಮಾಧಿ ಎನ್ನಬಹುದು. ನಮ್ಮ ಜಮಖಂಡಿಯ ರಾಜ್ಯ ಸಂಸ್ಥಾನದ ರಾಜ ಪರಶುರಾಮ್ ಪಟವರ್ಧನ್ ರವರ ಸಮಾಧಿಯ ಸ್ಮಾರಕ ನಮ್ಮ ಕಂಕನವಾಡಿಯಲ್ಲಿ ಇದೆ. ಇಲ್ಲಿ ಏನೇನು ಬರ್ದಾರಂದ್ರ ಮೆಮೊರಿ ಆಫ್ ಕಿಂಗ್ ಕ್ಯಾಪ್ಟನ್ ಸರ್ ಪರಶುರಾಮ್ ಅಲಿಯಾಸ್ ಬಾಹು ಸಾಹೇಬ್ ಪಟವರ್ಧನ್ KCIC ಚೀಫ್ ಸಾಹೇಬ್ ಆಫ್ ಜಮಖಂಡಿ. ಹುಟ್ಟಿದ್ದು 10/5/1883 ಹಾಗೂ ಇವರು 25/2/1924 ಇಸ್ವಿಯಲ್ಲಿ ಮರಣ ಹೊಂದಿದರು. ಈ ಕಟ್ಟಡ ನಿರ್ಮಾಣ ಮಾಡಿದ್ದು 26/2/1924 ಇಸ್ವಿ. ಕೊನೆ ಮಾತು ಎ ನೋಬಲ್ ಸೋಲ್ ವಾಸ್ ಹಿ ಅನ್ ಅಜ್ಯೂಮಿಂಗ್ ಥ್ರೋ ಕ್ರಿಯೇಟ್. ಈ ವಾಕ್ಯದ ಅರ್ಥವನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ. ಆಮೇಲೆ ಇದು ಗುಡಿ ಅಲ್ರಿ, ಅದು ಸಮಾಧಿ ಇದು. ಆಮೇಲೆ ನೆಕ್ಸ್ಟ್ ಇನ್ನೂರು ಹೊಂಟಿರೋದು ಇದು ಏನಪ್ಪ ಅಂದ್ರೆ ಇದು ಹಾವಿನ ಪರಿ ನೋಡ್ರಿ. ಹಾವಿನ ಪರಿ ಬಿಟ್ಟಿರ್ತಾರೆ. ಹಾವಿನ ಪರಿ ಇದು ರಾಡಿ ಆಗೈತಿ. ಇದು ಏನಂತಪ್ಪ ಅಂದ್ರೆ ನಾವ್ರಿ ಇದು ನಮ್ಮ ಕಂಕನವಾಡಿ ಹೆಬ್ಬುಲಿ ನಾವ್ರಿ ಇದು. ಈಗ ಮತ್ತೆ ಹೊಳಿ ಹಾಕಿಲ್ಲ ಪರ್ಮಿಷನ್ ನಿಲ್ಸಾರಿದನ. ಈಗೆಲ್ಲ ಈ ವಿಡಿಯೋ ಮಾಡ್ಕೊಂಡು ಕಂಟೆಂಟ್ ವಾಪಸ್ ಅಷ್ಟೇ.